ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯಾಮ್ಸ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ವಿಧಾನವನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳು, ವಿವಿಧ ನಿಗಮಗಳು ಮತ್ತು ಮಂಡಳಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸರ್ಕಾರವು ಮಹತ್ವದ ಆದೇಶವೊಂದನ್ನು ಜಾರಿಗೊಳಿಸಿದೆ. ಇನ್ನು ಮುಂದೆ ಪ್ರತಿಯೊಬ್ಬ ನೌಕರನೂ ಸಹ ಕ್ಯಾಮ್ಸ್ ಅಂದರೆ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮೂಲಕವೇ ತಮ್ಮ ಹಾಜರಾತಿಯನ್ನು ದಾಖಲಿಸುವುದು ಕಡ್ಡಾಯವಾಗಿದೆ. ರಿಜಿಸ್ಟ್ರೇಷನ್ ಮಾಡುವಾಗ ಗಮನಿಸಬೇಕಾದ ಸಂಗತಿಯೆಂದರೆ, ನಾವು ಕರ್ತವ್ಯ ನಿರ್ವಹಿಸುವ ಸ್ಥಳದಲ್ಲಿಯೇ, ಉದಾಹರಣೆಗೆ ನಾವು ಶಾಲಾ ಶಿಕ್ಷಕರಾಗಿದ್ದಲ್ಲಿ ಶಾಲಾ ಆವರಣದ ಒಳಗೆ ಅಂದರೆ ಮುಖ್ಯ ಶಿಕ್ಷಕರ ಕೊಠಡಿ ಅಥವಾ ಇತರೆ ತರಗತಿ ಕೊಠಡಿಯ ಸಮೀಪವೇ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗುತ್ತದೆ. ಇವಾಗ ನಾವು ಪ್ಲೇಸ್ಟೋರಿನಿಂದ ಕ್ಯಾಮ್ಸ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮಾಡಿಕೊಂಡ ನಂತರ ಆ್ಯಪ್ ಅನ್ನು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಕಾಣುತ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ HRMSಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನು ಇಲ್ಲಿ ನಮೂದಿಸಿ ಗೆಟ್ OTP ಇದರ ಮೇಲೆ ಕ್ಲಿಕ್ ಮಾಡಿ. HRMSಗೆ ಲಿಂಕ್ ಆಗಿರುವ ನಿಮ್ಮ ಮೊಬೈಲ್ಗೆ OTP ಬರುತ್ತದೆ. OTP ಅನ್ನು ಎಂಟರ್ ಮಾಡಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಆಧಾರ್ KYC ಪೇಜ್ ಕಾಣುತ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ತಪ್ಪಿಲ್ಲದಂತೆ ಎಂಟ್ರಿ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಾಣುವ ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ. ಇಲ್ಲಿ OTPಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆಧಾರ್ನಲ್ಲಿ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಈ OTPಯನ್ನು ನಮೂದಿಸಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ KYC ಸಕ್ಸಸ್ಫುಲಿ ಅಂತ ಬರುತ್ತದೆ. ಇಲ್ಲಿ HRNSನಲ್ಲಿರುವ ನಿಮ್ಮ ಹೆಸರು ಮತ್ತು ಆಧಾರ್ ಕಾರ್ಡಿನಲ್ಲಿರುವ ನಿಮ್ಮ ಹೆಸರು ಸೇಮ್ ಇದ್ದಲ್ಲಿ ಮಾತ್ರ ಈ KYC ಆಗುತ್ತದೆ. ಒಂದು ವೇಳೆ ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ತಪ್ಪಾಗಿದ್ದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿ ನಂತರ ಈ KYC ಮಾಡಬೇಕಾಗುತ್ತದೆ. ನಂತರ ಇಲ್ಲಿ ನಿಮ್ಮ KJD ನಂಬರನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ KJD ನಂಬರ್ DDO ಲಾಗಿನ್ನಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತದೆ. ರಿಜಿಸ್ಟರ್ ಆಗಿದ್ದಲ್ಲಿ ಮಾತ್ರ ಮುಂದಿನ ಮಾಹಿತಿ ಬರುತ್ತದೆ. ಇವಾಗ ಇಲ್ಲಿ ನಿಮ್ಮ ಹೆಸರು, ಡೆಸಿಗ್ನೇಷನ್ ಮತ್ತು ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮುಖ ಚೆಹರೆಯನ್ನು ಸೆರೆ ಹಿಡಿಯಬೇಕಾಗುತ್ತದೆ. ಮೊಬೈಲ್ ಕ್ಯಾಮೆರಾದ ಫ್ರಂಟ್ ಕ್ಯಾಮರಾವನ್ನು ಆನ್ ಮಾಡಿಕೊಳ್ಳಿ. ಇಲ್ಲಿ ಕಾಣುವ ಸರ್ಕಲ್ ಒಳಗಡೆ ನಿಮ್ಮ ಮುಖವನ್ನು ಹೊಂದಿಸಿ ಕ್ಯಾಪ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಭಾವಚಿತ್ರಕ್ಕೂ ಈಗ ನೀವು ಕ್ಯಾಪ್ಚರ್ ಮಾಡುವ ಭಾವಚಿತ್ರಕ್ಕೆ ಮ್ಯಾಚ್ ಆಗಬೇಕಾಗುತ್ತದೆ. ಮ್ಯಾಚ್ ಆದಲ್ಲಿ ಫೋಟೋ ಕ್ಯಾಪ್ಚರ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಫೋಟೋ ಈಗ ನೀವು ತೆಗೆದುಕೊಳ್ಳುವ ಚಿತ್ರಕ್ಕೆ ಮ್ಯಾಚ್ ಆಗಬೇಕಾಗುತ್ತದೆ. ಮ್ಯಾಚ್ ಆದಲ್ಲಿ ಫೋಟೋ ಮ್ಯಾಚ್ ಸಕ್ಸಸ್ಫುಲಿ ಅಂತ ಬರುತ್ತದೆ. ಇಲ್ಲಿಗೆ ಕ್ಯಾಮ್ಸ್ ಆ್ಯಪ್ನಲ್ಲಿ ರಿಜಿಸ್ಟ್ರೇಷನ್ ಮಾಡುವ ವಿಧಾನ ಪೂರ್ಣವಾಗುತ್ತದೆ. ಒಂದು ವೇಳೆ ಮ್ಯಾಚ್ ಆಗದೇ ಇದ್ದಲ್ಲಿ ಆಧಾರ್ ಕಾರ್ಡ್ನಲ್ಲಿರುವ ಭಾವಚಿತ್ರವನ್ನು ಆಧಾರ್ ಸೆಂಟರ್ಗೆ ತೆರಳಿ ಅಪ್ಡೇಟ್ ಮಾಡಿಕೊಳ್ಳಬೇಕಾಗುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.